ಬೆಳಗ್ಗೆ ಎದ್ದಿದ ತಕ್ಷಣ ಸ್ಕ್ರಿಪ್ಟ್ ಬರೆಯಕ್ ಸ್ಟಾರ್ಟ್ ಮಾಡ್ದೆ. ಇಷ್ಟು ಡೆಡಿಕೇಶನ್ ತೋರ್ಸಿದ್ರು ನನಗ್ ಯಾರು ಸಪೋರ್ಟೇ ಮಾಡಲ್ಲ ಗುರು. ಅದೇ ಜಾತ್ರೆ ತರ ಮಾಡ್ಲಿ, ಲೈಕ್ಸು ಶೇರು ಕಮೆಂಟು ಆಗ್ತಾ ಇರ್ತೀರಾ. ಇನ್ನೇನ್ ತರ ಮಾಡಕ್ಕಾಗತ್ತೆ ಬಿಡಿ. ನೆಲ ಒರೆಸಿ ನೀರ್ ತರಣ ಅಂತ ಹೋದೆ. 20 ಲೀಟರ್ ನೀರ್ನ ನಾನೇ ಎತ್ಕೊಂಡ್ ಬಂದೆ. ನಮ್ಮಣ್ಣ ಸುಮ್ನೆ ಪೋಸ್ಟ್ ಕೊಡ್ತಾ ಇದ್ದ. ನಮ್ಮ ಆಶಮ್ಮ ಅಂಗಡಿಗೆ ಬಂದಿದ್ದೆ. ಎಲ್ರು ಕೆಲ್ಸ ಮಾಡ್ತಿದ್ರು, ನಾನ್ ಸುಮ್ನೆ ಕುತ್ಕೊಂಡ್ ಮಾತಾಡ್ತಿದ್ದೆ. ಕೆಲ್ಸ ಮಾಡೋದಕ್ಕೂ ಮಾತಾಡೋದಕ್ಕೂ ಎರಡಕ್ಕೂ ಎನರ್ಜಿ ಬೇಕೇ ಬೇಕಲ್ವಾ. ಆಮೇಲೆ ನಮ್ಮ ಆಶಮ್ಮ ಅಕ್ಕಿ ಹಿಟ್ಟು ತರೋಗು ಅಂತ ಕಳ್ಸಿದ್ರು. ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಒಂದೇ ತರ ಇದೆ ಅಲ್ವಾ, ಅದಕ್ಕೆ ಕನ್ಫ್ಯೂಷನ್ ಆಗೋಯ್ತು. ಆ ಅಕ್ಕಿ ಹಿಟ್ಟಿಗೆ ನನ್ ಬೇಜಾರಾಯ್ತೋ ಏನೋ, ಕವರೇ ಅರ್ಧೋಗ್ಬಿಡ್ತು. ನಾನ್ ಇನ್ನೊಂದ್ ಕವರ್ ಹಾಕ್ದೆ, ಅದು ಅರ್ಧೋಗ್ಬಿಡದ. ನನಗ್ ಮಾತ್ರ ಹಿಂಗಾಗತ್ತಾ, ಎಲ್ಲರಿಗೂ ಹಿಂಗಾಗತ್ತಾ ಅಂತ ಡೌಟ್ ನನ್ಗೆ. ನಮ್ಮ ಆಶಮ್ಮ ಪುಳಿಯೋಗರೆ ಪಾಯಸ ಬಜ್ಜಿ ಮಾಡಿದ್ರು, ನನ್ಗೋಸ್ಕರ ಅಲ್ಲ, ಕೊನೆ ಕಾರ್ತಿಕ ಅಂತ. ಆಮೇಲೆ ನನ್ನ ದೇವರು ಕೊಟ್ಟ ತಂಗಿರು ವಿಡಿಯೋ ಕಾಲ್ ಮಾಡಿದ್ರು. ನಾನು ಇವಾಗ ಯಾಕೆ ಅಳ್ತಾ ಇದೀನಿ ಅಂತ ಮುಂದೆ ವಿಡಿಯೋ ನೋಡಿ ಗೊತ್ತಾಗತ್ತೆ. One eternity later. ಪಾಯಸ ಕುಡಿಯಕ್ ಸ್ಪೂನ್ ಇರ್ಲಿಲ್ಲ, ಅದಕ್ಕೆ ಹಂಗೆ ಪಾತ್ರೆಯಲ್ಲಿ ಕುಡಿದ್ಬಿಟ್ಟೆ. ಆಮೇಲೆ ನಮ್ಮ ಅಣ್ಣ 2 ಚಾಕ್ಲೇಟ್ ತಂದು ಕೊಟ್ಟಿದ್ದ. 2 ಒಂದೇ ದಿನ ತಿಂದ್ರೆ ನನ್ನ ತುಳ್ದಾಕ್ಬಿಡ್ತಾನೆ ಅಂತ ಒಂದೇ ತಿಂದೆ. ಆಮೇಲೆ ನಮ್ಮ ಆಶಮ್ಮಂಗೆ ಸ್ವಲ್ಪ ಅಲ್ಲ ಜಾಸ್ತಿನೇ ಹೆಲ್ಪ್ ಮಾಡ್ದೆ. ಏನಂದ್ರೆ ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೊಟ್ಟೆ. ಗ್ರೇಟ್ ಅಲ್ವಾ ನಾನು. ವರ್ಕ್ ಫ್ರಮ್ ಅಂಗಡಿನ ಮುಗಿಸ್ಕೊಂಡು ಕ್ಲೋಸ್ ಮಾಡ್ಕೊಂಡು ಮನೆಗ್ ಬಂದೆ. ಆಮೇಲೆ ದ ಗ್ರೇಟ್ ಹಾರ್ಡ್ ವರ್ಕರ್ ಆಶಾ ಸುರೇಶ್ ಅವರು ವರ್ಕ್ ಫ್ರಮ್ ಮನೆನ ಸ್ಟಾರ್ಟ್ ಮಾಡ್ಕೊಂಡ್ರು. ನನ್ನ ವಿಡಿಯೋ ನೋಡಿದವ್ರಿಗೆ ಮಾತ್ರ ಥ್ಯಾಂಕ್ ಯು ಸೋ ಮಚ್.